ಅಂಗನವಾಡಿ ಕೇಂದ್ರದ ಮತ್ತೊಂದು ಕರ್ಮಕಾಂಡ ಬಟಾಬಯಲಾಗಿದೆ. ಮಕ್ಕಳ ಹೊಟ್ಟೆಗೆ ಸೇರಬೇಕಾದಂತ ಆಹಾರ ಕಾಳಸಂತೆಯಲ್ಲಿ ಮಾರಾಟ. ನೋಡಿ, ಅಕ್ರಮಗಳು ಈ ಅಂಗನವಾಡಿಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳು ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಾನೆ ಇದೆ. ಮೊನ್ನೆ ಮೊಟ್ಟೆ ಮಕ್ಕಳಿಗೆ ಕೊಟ್ಟಂಗೂ ಅಲ್ಲ, ಈ ಕಡೆ ತಗೊಂಡಂಗೂ ಅಲ್ಲ ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡಿ ತಟ್ಟೆಗಿಡೋದು, ಅದಾದ್ಮೇಲೆ ಎತ್ಕೊಳ್ಳೋದು. ಈಗ ಆಹಾರ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರೋದು. ಅಕ್ಕಿ, ಬೇಳೆ, ಶೇಂಗಾ, ಬೆಲ್ಲ, ಚಿಕ್ಕಿ, ಅಡುಗೆ ಎಣ್ಣೆ ಮಾರಾಟ ಮಾಡಲಾಗ್ತಾ ಇದೆ. ಹಗರಟಗಿ ಗ್ರಾಮದ ಅಂಗನವಾಡಿ ಕೇಂದ್ರ 2ರಲ್ಲಿ ಭಾರೀ ಅಕ್ರಮ ನಡೆದಿರೋದು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹಗರಟಗಿ ಗ್ರಾಮ. ಅಂಗನವಾಡಿ ಕಾರ್ಯಕರ್ತೆಯಿಂದಲೇ ಆಹಾರ ಸಾಮಗ್ರಿ ಕಳವು, ತಗೊಂಡೋಗೋದು, ಬೇರೆ ಕಡೆ ಮಾರೋದು. ಪತಿ ಪತ್ನಿ ಸೇರಿ ಅಂಗನವಾಡಿ ಆಹಾರ ಸಾಮಗ್ರಿಗಳನ್ನು ಕಳ್ಳತನ ಮಾಡಿದ್ದಾರೆ. ಮೊಬೈಲ್ ಅಲ್ಲಿ ಕಿಡಿಗೇಡಿ ದಂಪತಿಗಳ ಕಳ್ಳಾಟ ಸರಿಯಾಗಿದೆ. ನೋಡಿ, ಗಮನಿಸ್ತಾ ಇದ್ದೀವಿ. ಸರ್ಕಾರದಿಂದ ಬರುವಂತ ಆಹಾರ ಪದಾರ್ಥಗಳನ್ನ ಕದೀತಾ ಇದ್ರು. ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಕಾಡಬಾರದು ಅಂತ ಹೇಳಿ ಸರ್ಕಾರ ಪೌಷ್ಟಿಕ ಆಹಾರವನ್ನ ಕೊಡುತ್ತೆ. ಆದ್ರೆ ಯಾವುದು ಕೂಡ ಮಕ್ಕಳಿಗೆ ಸಿಗ್ತಾ ಇಲ್ಲ. ಮೊನ್ನೆ ಮೊಟ್ಟೆ ಕಳ್ಳತನ, ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ಮಕ್ಕಳು ತಟ್ಟೆಗೆ ಮೊಟ್ಟೆ ಇಡೋದು, ಅದಾದ್ಮೇಲೆ ಅದನ್ನ ತೆಗಿಯೋದು. ಈಗ ನೋಡಿ, ಅಂಗನವಾಡಿ ಕೊಡುವಂತ ಆಹಾರ ಪದಾರ್ಥಗಳನ್ನ ಮೂಟೆಗಟ್ಲೆ ಕಾಳಸಂತೆಯಲ್ಲಿ ಯಾವ ರೀತಿ ಸೇಲ್ ಮಾಡ್ತಿದ್ದಾರೆ ದಂಪತಿಗಳು. ಬೈಕಲ್ಲಿ ಕೂತ್ಕೊಂಡು ಹಿಂದೆ ಒಂದು ಚೀಲ ಮುಂದೆ ಒಂದು ಚೀಲ ಇಟ್ಕೊಂಡು ಹೋಗಿ ಹೊರಗಡೆ ಮಾರೋದು. बरोबर गाड़ी